ನಮ್ಮ ಬ್ಯಾಂಕಿನ ನಿರ್ದೇಶಕರು ಇಲ್ಲಿದ್ದಾರೆ. ಅವರು ಮೇಡಮ್ ಉಮಾಶಂಕರ್ ಅಂತ ಒಂಚೂರು ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನಿವೃತ್ತರಾದ ನಂತರ ನಮ್ಮ ಬ್ಯಾಂಕಿಗೆ ನಾನು MD ಆಗಿದ್ದಂಥ ಸಂದರ್ಭ, ಇದು ಜಯರಾಮ್ ಭಟ್ ಅವರು MD ಆಗಿದ್ದಂಥ ಸಂದರ್ಭದಲ್ಲಿ, ನಾನು ಬ್ಯಾಂಕಿನ CGM ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಬ್ಯಾಂಕಿನ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರಾಗಿ ಅವರು ನಮ್ಮ ಬ್ಯಾಂಕಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಕೇಶವ್ ದೇಸಾಯಿ ಅವರು ಹುಬ್ಬಳ್ಳಿಯಲ್ಲಿ ದೊಡ್ಡ ಬಿಸಿನೆಸ್ ಮನ್. ಅವರ ಕುಟುಂಬ, ನಾವು ಬ್ಯಾಂಕ್ ಆಫ್ ಕರ್ನಾಟಕ ಅಂತ ಏನಿತ್ತು ಆ ಸಂದರ್ಭದಿಂದಲೂ ಸಹ ಅವರು ನಮಗೆ ಆತ್ಮೀಯರು. ಅವರು ಹುಬ್ಬಳ್ಳಿಯಿಂದ ಇವತ್ತಿಲ್ಲಿ ದಯಮಾಡಿಸಿದ್ದಾರೆ. ಶ್ರೀಯುತ ಚಾರ್ಟರ್ಡ್ ಅಕೌಂಟೆಂಟ್ ಅಶೋಕ್ ಅವರು ಈಗಿನ ನಮ್ಮ ಬ್ಯಾಂಕಿನಲ್ಲಿ ನಿರ್ದೇಶಕರಾಗಿದ್ದಾರೆ. ಚೆನ್ನೈಯಿಂದ ಆಗಮಿಸಿದ್ದಾರೆ. ಅತ್ಯಂತ ವೃತ್ತಿಪರ ಲೆಕ್ಕ ಪರಿಶೋಧಕರು, ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಹೇಳ್ತಾರೆ. ಜೀವನ್ ದಾಸ್ ನಾರಾಯಣ್ ಅಂತ ಹೇಳಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವೆನ್ಕೋರ್ನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದವರು. ಈಗ ನಮ್ಮ ಬ್ಯಾಂಕ್ನಲ್ಲಿ ಅವರು ನಿರ್ದೇಶಕರಾಗಿದ್ದಾರೆ. ಹಾಗೆ ಚಾರ್ಟರ್ಡ್ ಅಕೌಂಟೆಂಟ್ ಗುರುರಾಜ್ ಆಚಾರ್ಯ ಅಂತ ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಅವರು ಜೀವನ್ ದಾಸ್ ನಾರಾಯಣ್ ಅವರು ಮಂಗಳೂರಿನಿಂದ ಬಂದಿದ್ದಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥ ಹಾಗೂ ಆ ಕ್ಷೇತ್ರದಲ್ಲಿ ಅತ್ಯಂತ ನೈಪುಣ್ಯತೆಯನ್ನು ಸಾಧಿಸಿದಂತಹ ಗುರುರಾಜ್ ಆಚಾರ್ಯ ಅವರು ಇಲ್ಲಿ ಆಗಮಿಸಿದ್ದಾರೆ. ಬಾಲಕೃಷ್ಣ ಅಲಸೆ ಅವರು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ನಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದರು. ನಾನು ಮತ್ತೆ ಬಾಲಕೃಷ್ಣ ಅಲಸೆ ಅವರು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಹಪಾಠಿಗಳು. ಅಂಥವ್ರು ಈಗ ನಮ್ಮ ಬ್ಯಾಂಕ್ನ ಅವರು ಕುಂದಾಪುರದವರು, ಅವರು ಸಹ ಆಗಮಿಸಿದ್ದಾರೆ. ಡಾಕ್ಟರ್ DS ರವೀಂದ್ರನ್ ಅಂತ ಹೇಳಿ ಅವರು IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅದನ್ನು ಮಾಡಿಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಅಧಿಕಾರಿಯಾಗಿ, ಉನ್ನತ ಅಧಿಕಾರಿಯಾಗಿ, ಕೊನೆಗೆ ಕರ್ನಾಟಕ ಸರ್ಕಾರದ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಅವರು ಕಾರ್ಯನಿರ್ವಹಿಸಿ ನಿವೃತ್ತರಾದವರು. ಅವರು ನಾನು ಸಹ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಹಪಾಠಿಗಳು. ನಮ್ಮ ಬ್ಯಾಂಕಿನಲ್ಲಿ ಈಗ ನಿರ್ದೇಶಕರಾಗಿದ್ದಾರೆ. ಅವ್ರನ್ನೆಲ್ಲ ನಿಮಗೆ ಗುರುತು ಮಾಡಿಸೋ ದೃಷ್ಟಿಯಿಂದ 2 ವಿಷಯ ಹೇಳಿದೆ. ಒಬ್ಬೊಬ್ಬರ ಬಗ್ಗೆ ಹೇಳೋದಿದ್ರು ಸಹ ಅರ್ಧ ಗಂಟೆ 1 ಗಂಟೆ ಬೇಕು. ಅಂತಹ ವೃತ್ತಿ ನಿಪುಣರು, ಇಂತಹ ಒಂದು ನೈಪುಣ್ಯತೆಯನ್ನು ಹೊಂದಿದಂತಹ ಆಡಳಿತ ಮಂಡಳಿ, ನಿರ್ದೇಶಕರ ಮಂಡಳಿ ನಮ್ಮ ಕರ್ನಾಟಕ ಬ್ಯಾಂಕ್ ಇದ್ದು. ನಮ್ಮ ಮಾವಿನಕುಡಿಗೆ ಕುಟುಂಬದ ಪರವಾಗಿ ಹಾಗೂ ಈ ಊರಿನ ಸಮಸ್ತ ಗ್ರಾಹಕರಲ್ಲ, ನಮ್ಮ ಅಭಿಮಾನಿಗಳ ಪರವಾಗಿ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ.